ಬರಲೇಬೇಕು. ಕಾರ್ಮಿಕ ವಿರೋಧಿ ಕೇಂದ್ರದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ಇಲಾಖೆ ಅದ್ರ ಮೇಲೆ ಒಂದು ಕೋರ್ಟು ಕಚೇರಿ ಅಂತಿದ್ದು, ಈಗ ಈ ಕಾನೂನು ಜಾರಿಯಾಗೋದ್ರಿಂದ ಎಲ್ಲ ಕಾರ್ಮಿಕ ಕಾನೂನುಗಳು 29 ಕಾರ್ಮಿಕ ಕಾನೂನುಗಳು ಇವತ್ತು ನೆಲಸಮ ಆಗಿವೆ, ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಪ್ರಥಮ ಹಂತದ ಹೋರಾಟ ಅಖಿಲ ಭಾರತ ಮಟ್ಟದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು, ಎಡಪಕ್ಷಗಳು, ಬೇರೆ ಬೇರೆ ರೀತಿಯ ಪ್ರಗತಿಪರ ಕಾರ್ಮಿಕ ಸಂಘಟನೆಗಳು ಹೋರಾಟಕ್ಕಿಳಿದೆವು. ಆ ಭಾಗವಾಗಿ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರು ಕೂಡ ಇದೇ ಪರಿಸ್ಥಿತಿ ಇದೆ. ದುಡಿದು ಕೂಲಿ ಕೊಡಕ್ಕೆ ನಡೆಯಿಲ್ಲ, ಸಮಾನ ದುಡಿಗೆ ಸಮಾನ ವೇತನ ಇಲ್ಲ, ಪರ್ಮನೆಂಟ್ ಇದ್ದವನಿಗೊಂದು, ಗುತ್ತಿಗೆ ಇದ್ದವನಿಗೊಂದು, ಹೊರ ಗುತ್ತಿಗೆ ಒಂದು. ಹಾಗಾಗಿ ಈ ಒಂದು ಕೇಂದ್ರ ಸರ್ಕಾರದ ನೀತಿ ಕರಾಳವಾದಂಥದ್ದು, ಕಾರ್ಮಿಕ ವಿರೋಧಿ ನೀತಿನ ಅನುಸರಿಸುವ ಈ ಒಂದು ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಇವತ್ತು ಬೀದಿಗೆ ಬಿದ್ದು ಕಾರ್ಮಿಕರು ಎಲ್ಲ ರೀತಿಯಲ್ಲಿ ಹೋರಾಡಿ 4 ವೇಜ್ ಕೋಡ್ ಬಿಲ್, 4 ವೇತನ ಸಹಿತಿಗಳು ರದ್ದಾಗುವವರೆಗೂ ಹೋರಾಟ ಮುಂದುವರಿಲೇಬೇಕು. ಹೋರಾಟ ಮಾಡದೆ ಇದನ್ನ ಮನೆ ಕೂತ್ರು ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಈ ಮೂಲಕ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ. ಟುಡೇ ರಾಯಚೂರು ಟಿವಿ ಸಾಮಾಜಿಕ ನ್ಯಾಯಕ್ಕಾಗಿ ಅತಿ ಶೀಘ್ರದಲ್ಲೇ